ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಬಟ್ ಸದ್ಯ ನಾನು ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರ ಮಾಡಿರುವಂತಹ ಎಲ್ಲ ಮಾರ್ಗಸೂಚಿಯನ್ನು ತಪ್ಪದೇ ಪಾಲಿಸಬೇಕು. ಈಗ 3ನೇ ಅಲೆಯ ಭೀತಿ ಕೂಡ ಶುರುವಾಗಿದೆ. ನಿಧಾನವಾಗಿ ಕೋವಿಡ್ ಪಾಸಿಟಿವ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಂತಹ ಟೈಮಲ್ಲಿ ನಾವು ಯಾರೂ ಕೂಡ ಮೈ ಮರೆಯುವಂತಿಲ್ಲ. ಮನೆಯಿಂದ ಆಚೆ ಹೋಗುವಂತ ಸಂದರ್ಭದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕೈಗಳನ್ನ ಆಗಾಗ ಹ್ಯಾಂಡ್ ಸ್ಯಾನಿಟೈಸರ್ ನಿಂದ ಸ್ವಚ್ಛಗೊಳಿಸಿಕೊಳ್ಳೋದು, ಇನ್ನು ಬಹಳ ಪ್ರಮುಖವಾಗಿ ಆದಷ್ಟು ಬೇಗ ಕೋವಿಡ್ನ 2 ಡೋಸ್ ಲಸಿಕೆಯನ್ನ ತೆಗೆದುಕೊಳ್ಳುವಂಥದ್ದು. ಈ ಎಲ್ಲ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಲವ್ ಯು ರಚ್ಚು ಸಿನಿಮಾ ಶೂಟಿಂಗ್ ವೇಳೆ ನಡೆದ ದುರಂತಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ವಿವೇಕ್ ಎಲ್ಲರ ಕಣ್ಣೆದುರೇ ಒದ್ದಾಡ್ತಾ ಇದ್ರು, ಯಾರೊಬ್ರು ಸಹಾಯಕ್ಕೆ ಬರಲಿಲ್ಲ ಅನ್ನೋ ಅಸಲಿ ಸತ್ಯ ಹೊರಬಿದ್ದಿದೆ. ಆಸ್ಪತ್ರೆಯಲ್ಲಿರೋ ಗಾಯಾಳು ರಂಜಿತ್ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದು, ನಟ ಅಜಯ್ ರಾವ್ ಎದುರಲ್ಲೇ ಕುಳಿತಿದ್ರು, ಸಹಾಯಕ್ಕೆ ಬರಲಿಲ್ವಂತೆ. ಎಲ್ಲರೂ ನೋಡ್ತಾ ಇದ್ರೆ ಹೊರತು ಯಾರೊಬ್ರು ಸಹಾಯ ಮಾಡಲಿಲ್ಲ ಅಂತ ಸಹಾಯಕ್ಕೆ ಬಾರದವರ ವಿರುದ್ಧ ಫೈಟರ್ ರಂಜಿತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬಿದ್ದು ಬಿದ್ದು 6ನೇ ಸಬ್ಜೆಕ್ಟ್ ಕೂತ್ಕೊಂಡು ಮಾಸ್ಟರ್ ಅದೇ ಮಾಸ್ಟರ್ ಶ್ರೀರಾಮು ನಮ್ಮ ವಿಂದಾಂಗ್ ಎಲ್ಲ ಒಂದು ಎಬ್ಬರಿಸಿ ಎದರ್ಬೇಕಾದ್ರೆ ನನ್ನ ಕಣ್ಣು ಮುಂದೆ 10 to 50 ಮೀಟರ್ಸ್ ದೂರ ಇದೆ. ಒಂದು ಟೆಂಟ್ ಹಾಕಿ ಎಲ್ಲ ಕಟ್ಟಿದ್ವಿ. ಒಂಚೂರು ಬಂದು ಎಬ್ಬರಿಸ್ತಾ ಇರಲಿ, ಯಾರು ಬರಲಿಲ್ಲ ಸರ್, ಯಾರು ಬಂದು ಎಬ್ಬರಿಸಿಲ್ಲ. ಇದೇನೋ ಫೈಟರ್ಸ್, ಇದೇನೋ ಮಾಸ್ಟರ್ಸ್, ಇವರೇ ಇದ್ದಿದ್ದು. ಮತ್ತು ಪ್ರೊಡಕ್ಷನ್ ಕಡೆಯಿಂದ ವಿಂದಾಂಗ್ ಇನ್ನೊಬ್ರು ಇದ್ರು ಅಷ್ಟೇ, ಅವರೇ ಬಂದು ಇದು ಮಾಡಿದ್ರು. ಸರ್ ನನ್ನ ಕಣ್ಣು ಮುಂದೆ ಯಾಕೆ ಈ ಥರ ಹೇಳ್ತಾರೋ ಗೊತ್ತಿಲ್ಲ. ಪ್ರಶ್ನೆ ಅವ್ರು ಯಾರಿಗೂ ಹೆಲ್ಪ್ ಮಾಡಲಿಲ್ಲ, ಬರಲಿಲ್ಲ, ಅವರು ಎದ್ದು ಬರಲಿಲ್ಲ. ಏನು ನಮ್ದು ಇನ್ನು ವಿವೇಕಾಗಲಿ ನನ್ನನ್ನಾಗಲಿ ನಾವು ಕಾರ್ ಹತ್ಸ್ಬೇಕಾದ್ರೆ ಒಂದು ಚೂರು ಬಂದು ಒಂದು ಚೇರನ್ನು ಬಂದು ಮುಂದೆನೂ ಬರಲಿಲ್ಲ. ಅವರು ಹಂಗೆ ಕೂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ. ಅವ್ರು ಯಾಕೆ ಈ ಥರ ಹೇಳ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಯಾಕಂದ್ರೆ 10 to 50 ಮಿನಿಟ್ಸ್ ನನ್ನ ಕಣ್ಣು ಮುಂದೆ ಕೂತ್ಕೊಂಡು, ಯಾಕೆಂದ್ರೆ ಅಲ್ಲಿದ್ದರೆ ನಾನು ಏಟಾದರೂ ನನಗೆ ನನ್ನ ಕಣ್ಣು ಮುಂದೆ ಗೊತ್ತು ಎಲ್ಲಿದ್ರು ಏನು ಅಂತ. ಇನ್ನು ಫೈಟರ್ ರಂಜಿತ್ ಆರೋಪ ಮಾಡ್ತಿದ್ದಂತೆ ನಟ ಅಜಯ್ ರಾವ್ ನ್ಯೂಸ್ 18 ಜೊತೆ ಮಾತಾಡಿದ್ರು. ರಂಜಿತ್ ಆರೋಪ ಮಾಡೋದು ಸರಿಯಲ್ಲ, ನನಗೆ ಕಾಲಿನ ಸಮಸ್ಯೆ ಇದೆ, ಹೀಗಾಗಿ ಓಡಲು ಆಗಲ್ಲ. ನಮಗೂ ಕಾಳಜಿ ಇದೆ, ನೆನೆ ಆಸ್ಪತ್ರೆಗೂ ಹೋಗಿದ್ದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಗೊತ್ತಿರಲಿಲ್ಲ. ಮೃತ ವಿವೇಕ್ ಕುಟುಂಬಕ್ಕೆ ಸಹಾಯ ಮಾಡ್ತೇವೆ, ಇಡೀ ಚಿತ್ರತಂಡದ ಪರವಾಗಿ ನಾನಿದ್ದೇನೆ ಅಂತ ಹೇಳಿದ್ದಾರೆ. 100% ನಾನು ಸ್ಪಾಟಲ್ಲೇ ಇದ್ದೀನಿ. ಬಟ್ ಇಷ್ಟೇ ನಡೆದಿದೆ. ಒಂದು ಸೌಂಡ್ ಕೇಳಿ ಬಂತು ನನಗೆ. ಅದನ್ನ ನೋಡಿ ನಾನು ಕುತೂಹಲದಿಂದ ಏನು ನಡೆದಿದೆ ಅಂತ ಎದ್ದು ನಿಂತ್ಕೊಂಡು ನೋಡ್ತಾ ಇದ್ದೆ. ನನ್ನ ಸ್ಟಾಫ್ ಬಂದು ನನಗೆ ಹೇಳೋವರೆಗೂ ನನಗೆ ಮಾಹಿತಿ ಇಲ್ಲ. ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಾನು ಖಂಡಿತ ಗಮನಿಸ್ತಾ ಇದ್ದೀನಿ. ಅದನ್ನು ನಾನು ಗಮನಿಸ್ತಾ ಇರೋದನ್ನು ಇವನು ಮೋಸ್ಟ್ಲಿ ಚೇತರಿಸ್ಕೊಂಡ್ಮೇಲೆ ನನ್ನನ್ನು ಯಾವ ರೀತಿಯಲ್ಲಿ ಯಾವ ದೃಷ್ಟಿಕೋನದಲ್ಲಿ ನೋಡಿದ್ನೋ ನನಗೆ ಗೊತ್ತಿಲ್ಲ, ಆಯಿತಾ. ಅಲ್ಲಿ ವಿವೇಕನ್ನ ಕರ್ಕೊಂಡು ಹೋದ್ಮೇಲೆ ನನ್ನ ಸ್ಟಾಫ್ ಹೇಳಿದ್ದು, ಸರ್ ಅವ್ನು ಮೂಗಲ್ಲಿ ಬಾಯಲ್ಲಿ ಬ್ಲೀಡಿಂಗ್ ಆಗಿತ್ತು, ಅವ್ನು ಕರ್ಕೊಂಡು ಹೋದ. ಇವನು ಇನ್ನೊಬ್ಬ ಹುಡುಗ ರಂಜಿತ್ ಅನ್ನೋನು, ಇವನು ಸೇಫ್ ಆದ, ಇವನಿಗೆ ಏನು ಆಗಲಿಲ್ಲ, ಇವನು ಉಳ್ಕೊಂಡ ಸರ್, ಚಿಕ್ಕ ಪುಟ್ಟ ಗಾಯ ಆಗಿದೆ, ಬದುಕಿದಾನೆ, ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಎಲ್ಲರಲ್ಲೂ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಒಂದಷ್ಟು ಕಾಲ ಅವಕಾಶ ಮಾಡಿಕೊಡಿ. ಅದು ಮುಂದಿನದು ಏನು ಪ್ರೊಸೀಜರ್ಸ್ ಇದೆ, ಅವ್ರ ಫ್ಯಾಮಿಲಿನ ಅಟೆಂಡ್ ಮಾಡೋದಾಗಲಿ ಅಥವಾ ನನ್ನ ತಂಡದ ಜೊತೆ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಅವ್ರನ್ನ ಸಂಪರ್ಕ ಮಾಡೋಕ್ಕೆ ನಂಗೆ ಒಂಚೂರು ಕಾಲಾವಕಾಶ ಕೊಡಿ. ನನಗೆ ಅದಕ್ಕೆ ಸಮಯ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಇಡೀ ಸಿನಿಮಾ ತಂಡದ ಪರವಾಗಿ, ಅಂದರೆ ನಮ್ಮ ಲವ್ ಯು ರಚ್ಚು ಇಡೀ ಚಿತ್ರ ತಂಡದ ಪರವಾಗಿನೇ ನಿಂತು ಎಲ್ಲ ಕೆಲಸಗಳನ್ನ ಮಾಡ್ತಾ ಇರೋದು. ಇನ್ನು ಫೈಟರ್ ವಿವೇಕ್ ಸಾವಿನ ಸಂಬಂಧ 5 ವಿರುದ್ಧ ದೂರು ದಾಖಲಾಗಿದೆ. ನಿರ್ದೇಶಕ ಶಂಕರ್, ಕ್ರೇನ್ ಆಪರೇಟರ್ ಮಹದೇವ್, ಸಾಹಸ ನಿರ್ದೇಶಕ ವಿನೋದ್ ಕುಮಾರ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು 3 ಆರೋಪಿಗಳನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ. ಆದರೆ ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಘಟನೆ ಬಳಿಕ ನಿರ್ಮಾಪಕ ಗುರುದೇಶ್ ಪಾಂಡೆ ಹಾಗೂ ಪ್ರೊಡಕ್ಷನ್ ಮ್ಯಾನೇಜರ್ ಫರ್ನಾಂಡಿಸ್ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಇವರಿಬ್ಬರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಪೊಲೀಸರ ಕೈಗೆ ಸಿಗದೆ ಅಜ್ಞಾತ ಸ್ಥಳದಲ್ಲಿರೋ ನಿರ್ಮಾಪಕ ಗುರುದೇಶ್ ಪಾಂಡೆ ಮೃತ ವಿವೇಕ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡುವುದಾಗಿ ಹೇಳಿದಾರಂತೆ. ವಿವೇಕ್ ಚಿಕ್ಕಪ್ಪ ಗೋಪಿಗೆ ಕರೆ ಮಾಡಿದ ಗುರುದೇಶ್ ಪಾಂಡೆ ಪರಿಹಾರ ನೀಡುವುದಾಗಿ ಹೇಳಿದಾರಂತೆ. ನಿನ್ನೆಯ ಘಟನೆ ಬಳಿಕ ದೂರು ದಾಖಲಾಗ್ತಿದ್ದಂತೆ ನಿರ್ಮಾಪಕರು ನಾಪತ್ತೆಯಾಗಿದ್ದಾರೆ. ಇನ್ನು ನಿನ್ನೆ ನಡೆದ ದುರಂತದ ಬಗ್ಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ಇಂತಹ ಹಲವು ಪ್ರಕರಣಗಳು ಮೇಲಿನ ಮೇಲೆ ಬೆಳಕಿಗೆ ಬರ್ತಿವೆ. ಕೆಲವು ನಿಯಮಗಳನ್ನ ಎಲ್ಲರೂ ಫಾಲೋ ಮಾಡ್ತಿಲ್ಲ, ಪರ್ಮಿಷನ್ ಪಡೆದುಕೊಂಡೇ ಚಿತ್ರೀಕರಣ ಮಾಡಬೇಕು. ಈ ಸಂಬಂಧ 2 ದಿನದಲ್ಲಿ ಹೊಸ ಆದೇಶ ಹೊರಡಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ಈ ಥರ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ವಿಶೇಷವಾಗಿ ಕೆಲವು ನಾಮ್ಸ್ ಇದೆ, ಅದನ್ನ ಕೆಲವರು ಫಾಲೋ ಮಾಡ್ತಾ ಇಲ್ಲ. ಆದರೆ ನಾಮ್ಸನ್ನು ಇನ್ನಷ್ಟು ಸ್ಪಷ್ಟೀಕರಣ ಜೊತೆಗೆ ವಿತ್ ಕ್ಲಾರಿಫಿಕೇಟರಿ ದಿಸ್ ಥಿಂಗ್ ಮಾಡಿ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಅನುಕೂಲನೂ ಆಗಬೇಕು, ಬಟ್ ಪರ್ಮಿಷನ್ ಇಲ್ಲದೆ ಮಾಡಲು ಕೂಡದು. ಈ ಎರಡನ್ನೂ ಇಟ್ಕೊಂಡು ಕೆಲವು ಆದೇಶಗಳನ್ನು ನಾಳೆ ನಾಡದಲ್ಲಿ ಇಶ್ಯೂ ಮಾಡ್ತಾರೆ.
ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಖಾತೆ ಕಿತ್ತಾಟ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಸಿಎಂ ವಿರುದ್ಧ ಮುನಿಸ್ಕೊಂಡಿರೋ ಕೆಲ ಸಚಿವರು ಖಾತೆ ಹಂಚಿಕೆಯಾಗಿ 3 ದಿನ ಕಳೆದರೂ ಇಲಾಖೆಯ ಹೊಣೆಯನ್ನ ವಹಿಸಿಕೊಂಡಿಲ್ಲ. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಮುಜರಾಯಿ ಹಜ್ ಸಚಿವೆ ಶಶಿಕಲಾ ಜೊಲ್ಲೆ, ಸಾರಿಗೆ ಎಸ್ಟಿ ಅಭಿವೃದ್ಧಿ ಸಚಿವ ಶ್ರೀರಾಮುಲು ಕೂಡ ಖಾತೆ ವಹಿಸಿಕೊಂಡಿಲ್ಲ. ಈ ಮೂಲಕ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಸಚಿವ ಸ್ಥಾನಕ್ಕೆ ಲಾಬಿ ನಡೆಸಿದ ವಿಚಾರವಾಗಿ ಶಾಸಕ ಪ್ರೀತಂ ಗೌಡಗೆ ಸಚಿವ ವಿ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ. ಪ್ರೀತಂ ಗೌಡ ತಮ್ಮ ಇತಿಮಿತಿ ನೋಡಬೇಕು. ಒಮ್ಮೆ ಎಂಎಲ್ಎ ಆದಾಕ್ಷಣ ದೇವರಲ್ಲ. ನಾನು ಸಚಿವ ಆಗಿದ್ದಾಗ ಪ್ರೀತಂ ಗೌಡ ಹುಟ್ಟೇ ಇರಲಿಲ್ಲ ಅಂತ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ, ಅವರು ನನ್ನ ಯುವ ಮಿತ್ರ, ಈಗಾಗಲೇ ಕರೆದು ಮಾತನಾಡಿದ್ದೇನೆ. ಸಂಘಕ್ಕೆ ದೂರು ನೀಡಲು ಎಲ್ಲರೂ ಸರ್ವ ಸ್ವತಂತ್ರರು ಅಂತ ಹೇಳಿದ್ದಾರೆ. ಮಂತ್ರಿ ಆಗಿದ್ದವನು, ದೇಶಕ್ಕೆ ಒಂದು ಹೆಸರು ಮಾಡಿದವನು. ಆದ್ದರಿಂದ ಯಾವ ಖಾತೆಗೆ ಏನು ಅಸಮಾಧಾನ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಯಾರಿಗೂ ಅಸಮಾಧಾನ ಇಲ್ಲ. ಬೊಮ್ಮಾಯಿ ಇಷ್ಟು ಬಸವರಾಜ ಬೊಮ್ಮಾಯಿ ಬುದ್ಧಿವಂತವ್ರೆ, ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ BJP ಸರ್ಕಾರ ತುಂಬ ಒಳ್ಳೆಯ ಕೆಲಸ ಮಾಡ್ತದೆ. ಅವ್ರಿಗೆ ಅವನು ಇನ್ನೂ ಪಾಪ ಪ್ರೀತಮ್ಗೌಡನಿಗೆ ಅವು ಹಾಸನ ಜಿಲ್ಲೆಯದಾಗಲಿ ಮತ್ತೊಂದಾಗಲಿ ಇನ್ನೂ ಬೆಳಿಬೇಕಾದವನು. ಅವನು ನೀತಿ ಮಿತಿಯಲ್ಲಿ ಅವ್ನು ನೋಡಬೇಕಾಗ್ತದೆ. ಸ್ವಲ್ಪ ಒಂದು ಸಾರಿ MLA ಆದ ತಕ್ಷಣಕ್ಕೆ ದೇವರಲ್ಲ. ದೇವೇಗೌಡರು ಕುಟುಂಬ 50 ವರ್ಷ ರಾಜಕಾರಣದ ಇತಿಹಾಸ ಇರ್ತಕ್ಕಂಥವರು, ರಾಷ್ಟ್ರದ ಮಾಜಿ ಪ್ರಧಾನಿಗಳು. ನಾನು ಕೂಡ ಹೋಗಿದ್ದೆ. ಪ್ರೀತಮ್ಗೌಡ ಹುಟ್ಟೇ ಇರಲಿಲ್ಲ, ನಾನು ಮಂತ್ರಿ ಆಗಿದ್ದಲ್ಲ. ಹಾಗಾಗಿ ಪ್ರೀತಮ್ಗೌಡ ಅಂಥವ್ರಿಗೆಲ್ಲ ಯಾಕೆ ನೀವು ಗಮನ ಮಾಡ್ತೀರಿ? ಆತನೂ ಕೂಡ ಅಂಥವನ್ನೆಲ್ಲ ಬಿಡಬೇಕು. ಆ ಥರದ ಶಾಸಕ, ಮೊದಲ ಬಾರಿ ಗೆದ್ದಂಥ ಶಾಸಕ, ನೀವು ದೇವೇಗೌಡರ ಮನೆಗೆ ಹೋಗಿರ್ತಕ್ಕಂಥದ್ದೇ ಬೇರೆ ಬೇರೆ ರೀತಿ ಅರ್ಥೈಸ್ತಾ ಇದ್ದಾರೆ. ಅವ್ರ ವಿರುದ್ಧ ಏನು ಇದು ಮಾಡ್ತೀರಾ? ಇಲ್ಲ, ಅವ್ರ ವಿರುದ್ಧ ಏನು ಮಾಡೋ ಪ್ರಶ್ನೆ ಇಲ್ಲ. ನೀವೇ ಹೇಳಿದ್ರಿ ಪ್ರೀತಮ್ಗೌಡರು ಮೊದಲನೇ ಬಾರಿ ಶಾಸಕರು ಅಂತ. ಅವ್ನು ನನ್ನ ಯುವ ಮಿತ್ರ, ಆಗಲೇ ಮಾತಾಡಿದ್ದೀನಿ, ಕರೆದು ಮಾತಾಡ್ತೀನಿ, ಏನು ತೊಂದರೆ ಸಂಘಕ್ಕೆ ದೂರು ಕೊಡ್ತಾರೆ ಅಂತ, ಸಂಘಕ್ಕೆ ದೂರು ಕೊಡ್ತೀನಿ ಅಂತ ಹೇಳಿದ್ರು ಸರ್. ಸಂಘದ ಹತ್ರ ಹೋಗ್ತೀನಿ ಅಂತ. ಅಲ್ಲಿ ಎಲ್ಲರಿಗೂ ಸರ್ವ ಸ್ವತಂತ್ರ ಇದೆ, ಹೋಗೋಕ್ಕೆ ಅದೇನು ತೊಂದರೆ ಇಲ್ಲ. ಒಂದು ನಿಮಿಷ, ಅದೇನು ಈ ಪ್ರಶ್ನೆ ಇಲ್ಲ. ಕೆಲವು ಏನೇನು ಎಲ್ಲ ವಿಚಾರಗಳಿರ್ತವೆ, ಅವುಗಳನ್ನು ತಿಳುವಳಿಕೆ ಮಾಡೋ ಮುಖಾಂತರ, ಹೇಳೋದು ಕೇಳೋದು ಮುಖಾಂತರ ಬಗೆಹರಿಸೋದ್ರಲ್ಲಿ ನನ್ನ ನಂಬಿಕೆ ಇದೆ. ಐವರು ವಲಸಿಗ ಸಚಿವರಿಗೆ 2023ರ ಎಲೆಕ್ಷನ್ ಭವಿಷ್ಯದ ಚಿಂತೆ ಶುರುವಾಗಿದೆ. ಇದೇ ಕಾರಣಕ್ಕೆ ಬಿಜೆಪಿ ಸಿದ್ಧಾಂತ, ಸಂಪ್ರದಾಯಗಳ ಪಾಲನೆ ಮಾಡ್ತಿದ್ದಾರೆ. ಪಕ್ಷದ ಹಿರಿಯರು ಹಾಗೂ ಮುಖಂಡರ ಜೊತೆ ವಲಸಿಗ ಶಾಸಕರ ಒಡನಾಟ ಹೆಚ್ಚಾಗ್ತಿದೆ. ಪಕ್ಷದ ಸಕ್ರಿಯ ಕಾರ್ಯಕರ್ತರೆಂದು ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ. ಎಸ್ಟಿ ಸೋಮಶೇಖರ್, ಮುನಿರತ್ನ, ಬೈರತಿ ಬಸವರಾಜ್, ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿಸಿ ಪಾಟೀಲ್ ಸಿಎಂ ಹೋದ ಕಡೆಯೆಲ್ಲ ಓಡಾಡ್ತಿದ್ದಾರೆ. ಇವರಿಗೆಲ್ಲ ಕಾಂಗ್ರೆಸ್ ಆಯ್ಕೆಗೆ ಚಿಂತನೆ ಇದ್ರೂ ಬಿಜೆಪಿ ಕಡೆ ಒಲವು ಹೆಚ್ಚಾಗಿದೆ. ಎಚ್ಚರಿಕೆ ಹೆಜ್ಜೆ ಇಡ್ತಾ ಇರುವ ಐವರು ವಲಸಿಗ ಸಚಿವರು ಬಿಜೆಪಿಯಲ್ಲೇ ಇನ್ನಷ್ಟು ಗಟ್ಟಿಯಾಗಿ ನೆಲೆಯೂರಲು ಸರ್ಕಸ್ ಮಾಡ್ತಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕವೂ ಬಿಎಸ್ವೈ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ಸಕಲ ತಯಾರಿ ನಡೆಸಿದ್ದು, ಗಣೇಶ ಹಬ್ಬದ ನಂತರ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಲಿದೆ. ವಾರಕ್ಕೊಂದು ಜಿಲ್ಲೆಯಲ್ಲಿ ಬಿಎಸ್ವೈ ಪ್ರವಾಸ ಮಾಡಲಿದ್ದು ಪಕ್ಷ ಸಂಘಟನೆಗೆ ಫುಲ್ ರೆಡಿಯಾಗಿದ್ದಾರೆ. ಇದೇ ಈಗ ಸಿಎಂ ಹಾಗೂ ರಾಜ್ಯಾಧ್ಯಕ್ಷರಿಗೆ ದೊಡ್ಡ ತಲೆನೋವಾಗಿದೆಯಂತೆ. ಬಿಎಸ್ವೈ ಫೀಲ್ಡ್ಗೆ ಇಳಿಯಲು ರೆಡಿಯಾಗ್ತಿದ್ದಂತೆ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಯಾಕಂದ್ರೆ ಬಿಎಸ್ವೈ ರಾಜ್ಯ ಪ್ರವಾಸ ಮಾಡಿದ್ರೆ ಪಕ್ಷಕ್ಕೆ ಬಲ ಬರೋದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ಬಿಎಸ್ವೈ ಪವರ್ ಸೆಂಟರ್ ಆದ್ರೆ ಬಣ ರಾಜಕೀಯ ಶುರುವಾಗುತ್ತೆ. ಜೊತೆಗೆ ಸಿಎಂ ಹಾಗೂ ಕಟೀಲ್ ಸೈಡ್ಲೈನ್ ಆಗುವ ಭೀತಿಯೂ ಕಾಡ್ತಾ ಇದೆ. ಮಹತ್ವದ ಸಂವಿಧಾನ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ನಿನ್ನೆ ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಇದಕ್ಕೆ 15 ವಿಪಕ್ಷಗಳಿಂದ ಬೆಂಬಲ ಘೋಷಣೆಯಾಗಿದ್ದು, ಶೀಘ್ರದಲ್ಲೇ ಮಸೂದೆ ಅಂಗೀಕಾರವಾಗುವ ವಿಶ್ವಾಸ ಹುಟ್ಟಿಸಿದೆ. ಇದೇ ಈಗ ಸಿಎಂ ಬೊಮ್ಮಾಯಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕಂದ್ರೆ 2A ಮೀಸಲಾತಿಗೆ ಪಂಚಮಸಾಲಿ ಹಾಗೂ ಒಕ್ಕಲಿಗರು ಮೀಸಲಾತಿಯ ಬೇಡಿಕೆ ಇಟ್ಟಿದ್ದಾರೆ. ಕೇಂದ್ರದ ಈ ನಿರ್ಧಾರದಿಂದ ಮೀಸಲಾತಿ ಹೋರಾಟ ಮತ್ತಷ್ಟು ತೀವ್ರವಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಈ ಎರಡೂ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟರೆ 2A ಪಟ್ಟಿಯಲ್ಲಿರುವ 102 ಜಾತಿಗಳ ಆಕ್ರೋಶ ಸ್ಫೋಟವಾಗಿದೆ. ಹೀಗಾಗಿ ಸಿಎಂಗೆ ಹೊಸ ತಲೆಬಿಸಿ ಶುರುವಾಗಿದೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ದಿನೇ ದಿನೇ ನಡುಕ ಹುಟ್ಟಿಸ್ತಾ ಇದೆ. ಸೋಂಕಿನ ಪ್ರಮಾಣವೂ ಸಹ ಏರಿಕೆಯಾಗ್ತಾ ಇದ್ದು, ಬೆಂಗಳೂರಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಸದ್ಯ 160 ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದ್ದು, ಹೋಮ್ ಕ್ವಾರಂಟೈನ್ನಿಂದಲೇ ದೊಡ್ಡ ಎಡವಟ್ಟು ಸೃಷ್ಟಿಯಾದಂತಿದೆ. 79 ಅಪಾರ್ಟ್ಮೆಂಟ್ಗಳು, 70 ಮನೆಗಳು, 8 ಹಾಸ್ಟೆಲ್, ಪಿಜಿ, ಕ್ವಾರ್ಟರ್ಸ್ಗಳು ಸೇರಿದಂತೆ ಒಟ್ಟು 160 ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದೆ. ಕೊರೋನಾ 3ನೇ ಅಲೆ ಆತಂಕ ಜೋರಾಗ್ತಿದ್ದಂತೆ ಬಿಬಿಎಂಪಿ ಫುಲ್ ಅಲರ್ಟ್ ಆಗಿದೆ. ಈಗಿನಿಂದಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು,
8,000 ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಕೇರ್ ಸೆಂಟರ್, ಖಾಸಗಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಸಿದ್ಧತೆ ಮಾಡಿದ್ದಾರೆ. ಅಲ್ಲದೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆ ಸೇರಿದಂತೆ 160 ಕಡೆ ಸೋಂಕಿತರ ಚಿಕಿತ್ಸೆಗೆ ಬೆಡ್ ರೆಡಿಯಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 8 ಕೋವಿಡ್ ಕೇರ್ ಸೆಂಟರ್ ರೆಡಿಯಾಗಿದ್ದು ಇದರಲ್ಲಿ 600 ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಖಾಸಗಿ ಕ್ಷೇತ್ರದಲ್ಲೂ 6,000 ಬೆಡ್ಗಳಿಗೆ ಬೇಡಿಕೆ ಬಂದಿರೋದ್ರಿಂದ 140 ಖಾಸಗಿ ಆಸ್ಪತ್ರೆಗಳಲ್ಲಿ 6,000 ಹಾಸಿಗೆಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನೋಡಿ, ಈಗ ನಾವು BBMPಯಿಂದ ತುಂಬತಕ್ಕಂಥ ಬೆಡ್ಗಳು ಬೇರೆ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬೆಡ್ಗಳು ಹಾಗೂ ಸರ್ಕಾರಿ ಮೆಡಿಕಲ್ ಕಾಲೇಜಸ್ಸು, ಒಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಬೆಡ್ಗಳು 1821 ಬೆಡ್ಗಳಿದೆ. ಇದನ್ನು ನಾವು ಆಕ್ಯುಪೇಷನ್ ನೋಡಿದರೆ ಈಗಿರ್ತಕ್ಕಂಥ ಬೆಡ್ಗಳು ಆಕ್ಯುಪೈ ಆಗಿರೋದು ಬೇರೆ 171. ಅದರಲ್ಲೂ ವಿಶೇಷವಾಗಿ ICU ಬೆಡ್ 11, ICU ವೆಂಟಿಲೇಟರ್ 21, ಉಳಿದಿದ್ದೆಲ್ಲ ಜನರಲ್ HDU ಬೆಡ್ಸು. ಸೊ ಇರೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಬೆಡ್ಸು ಸಾಕಷ್ಟಿದೆ ನಮ್ಮಲ್ಲಿ. ಇದರ ಜೊತೆಗೆ ಪ್ರೈವೇಟ್ ಸೆಕ್ಟರ್ ಬೆಡ್ಸ್ ಕೂಡ ನಾವು ಆ್ಯಡ್ ಮಾಡಿದರೆ 140 ಪ್ರೈವೇಟ್ ಹಾಸ್ಪಿಟಲ್ಸು, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಸೇರಿದಂತೆ ಕನಿಷ್ಠ ಪಕ್ಷ ನಮಗೆ ಒಂದು 8,000 ಬೆಡ್ಗಳು ಅಲ್ಲೇ ಸಿಗುತ್ತೆ. ರೆಡಿ ಇದೆ. ಎನಿ ಟೈಮ್ ನಾವು ಪ್ರೈವೇಟ್ ತುಂಬಕ್ಕೆ ಶುರು ಮಾಡಿದರೆ ಅದು ಫಿಲ್ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ಮಿಕರ ಕಿಟ್ ವಿತರಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕೋವಿಡ್ 2ನೇ ಅಲೆಯಲ್ಲಿ ಕಾರ್ಮಿಕರಿಗಾಗಿ ಕಿಟ್ ವಿತರಿಸಲಾಗಿತ್ತು. ಆದರೆ ಆ ಕಿಟ್ಗಳೆಲ್ಲವೂ ಬಿಜೆಪಿ ಕಾರ್ಯಕರ್ತರ ಪಾಲಾಗಿದೆ ಎನ್ನಲಾಗ್ತಾ ಇದೆ. ಕುಮಟಾ ಕ್ಷೇತ್ರದ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಅವರು ಕಿಟ್ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ನೋಂದಾಯಿತ ಕಾರ್ಮಿಕರು ತಿರುಗಿ ಬಿದ್ದಿದ್ದಾರೆ. ಸರ್ಕಾರದಿಂದ 8,000 ಕಾರ್ಮಿಕರಿಗಾಗಿ ಕಿಟ್ ನೀಡಲಾಗಿತ್ತು. ಆದರೆ ಅವರನ್ನ ಕಾರ್ಮಿಕರಿಗೆ ಅದನ್ನ ನೀಡೋ ಬದಲು ಕಾರ್ಯಕರ್ತರಿಗೆ ನೀಡಿ ರಾಜಕೀಯ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಅಲ್ಲೋ ಇಲ್ಲ ಒಂದೊಂದು ತಪ್ಪಾಗಿರ್ಬೋದು. ಇಡೀ ರಾಜ್ಯದಲ್ಲಿ 22 ಲಕ್ಷ ಕೊಟ್ಟಿದ್ದೇವೆ. ಅಲ್ಲೋ ಇಲ್ಲ ಒಂದೊಂದು ಕಡೆ ಎಲ್ಲೋ ಸ್ವಲ್ಪ ಗೊಂದಲ ಆಗಿದೆ. ಆ ಗೊಂದಲ ಆಗಬಾರ್ದಿತ್ತು, ಆಗಿದೆ, ಸರಿಪಡಿಸಿ. ಕೊರೋನಾ ನಿಯಮ ಉಲ್ಲಂಘಿಸಿದ ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನುವ ಆರೋಪದಡಿ ಕೋಲಾರ ನಿರ್ಗಮಿತ ತಹಸೀಲ್ದಾರ್ ವಿರುದ್ಧ ಆರ್ಟಿಐ ಕಾರ್ಯಕರ್ತ ರಾಜಣ್ಣ ದೂರನ್ನ ನೀಡಿದ್ದಾರೆ. ಕೊರೋನಾ ನಡುವೆಯೂ ನಂದಿನಿ ಪ್ಯಾಲೇಸ್ನಲ್ಲಿ ಪೋಷಕರ ವಿವಾಹ ವಾರ್ಷಿಕೋತ್ಸವವನ್ನ ಮಾಡಿದ್ರು. ಈ ವೇಳೆ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಧರಿಸಿರಲಿಲ್ಲ. ಅಷ್ಟೇ ಯಾಕೆ ಕಾರ್ಯಕ್ರಮ ನಡೆಸುವುದಕ್ಕೆ ಅನುಮತಿಯನ್ನೇ ಪಡೆದಿರಲಿಲ್ವಂತೆ. ಈ ಸಂಬಂಧ ದೂರು ನೀಡಿದ್ರು ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ತಿಲ್ಲ. ಕೊರೋನಾ 3ನೇ ಅಲೆ ಆತಂಕದ ಹೊತ್ತಲ್ಲೇ ಡೆಂಗ್ಯೂ ಭೀತಿ ಜೋರಾಗಿದೆ. ರಾಯಚೂರು ನಗರದ ಮಕ್ಕಳಿಗೆ ಡೆಂಗ್ಯೂ ಗಂಟು ಬಿದ್ದಿದ್ದು ಶಕ್ತಿನಗರದಲ್ಲೇ ಪ್ರತಿದಿನ 3 ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆ ದಾಖಲೆ ಪ್ರಕಾರ 50ಕ್ಕೂ ಹೆಚ್ಚು ಮಕ್ಕಳು ಡೆಂಗ್ಯೂ ಜ್ವರದಿಂದ ಅಡ್ಮಿಟ್ ಆಗಿದ್ದಾರಂತೆ. ಕಳೆದೊಂದು ವಾರದಿಂದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಖಾಸಗಿ ಆಸ್ಪತ್ರೆಯಲ್ಲಿಯೇ ಡೆಂಗ್ಯೂ ಪೀಡಿತ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ದಿವಸಕ್ಕೊಂದು 2-3 ಅಡ್ಮಿಷನ್ ಆಗ್ತಾ ಇದ್ದಾರೆ, ಅಷ್ಟು ಜಾಸ್ತಿ ಆಗ್ತದೆ. ಬಟ್ ಲಕ್ಕಿಲಿ ಯಾರೂ ಪ್ರಾಣಾಪಾಯ ಆಗಿಲ್ಲ. ಹಾಗಾಗಿ ಇದು ಡೇಂಜರಸ್ ಕಾಯಿಲೆ ಅಲ್ಲ. ಬಟ್ ಮುನ್ನೆಚ್ಚರಿಕೆ ಮಾಡದೇ ಇದ್ದರೆ, ಜಲ್ದಿ ತೋರಿಸದೇ ಇದ್ದರೆ ಅಪಾಯ ಆಗುತ್ತೆ, ಖರ್ಚುನು ಭಾಳ ಆಗುತ್ತೆ, ಮತ್ತು ನಿಮ್ಮ ಆರ್ಥಿಕನೂ ಹೊರೆ ಆಗುತ್ತೆ, ಪ್ರಾಣಾಪಾಯನೂ ಆಗುತ್ತೆ. ದೊಡ್ಡವರಿಗೂ ಸತ್ಯಾಗ ಆಗುತ್ತೆ, ಸಣ್ಣವರಿಗೆ ಅಂತನಲ್ಲ. ಬಂದ ಮೇಲೆ ಏನಾರು ನಿಮ್ಮ ಲಕ್ಷಣ ಕಂಡ್ರೆ ಜಲ್ದಿ ತೋರಿಸ್ಕೊಳ್ರಿ. 2 ತಿಂಗಳ ಮಗುವಿಗೆ ವಿಶ್ವವೇ ಬೆಚ್ಚಿ ಬೀಳುವಂತಹ ಕಾಯಿಲೆಯೊಂದು ಕಾಣಿಸಿಕೊಂಡಿದೆ. ಗದಗದ ಕೋರ್ಲಹಳ್ಳಿ ಗ್ರಾಮದ ದಂಪತಿಯ 2 ತಿಂಗಳ ಮಗು ಉಳಿಸೋದಕ್ಕೆ ಬರೋಬ್ಬರಿ 16 ಕೋಟಿ ಖರ್ಚಾಗಲಿದೆಯಂತೆ. ಮಗುವಿನ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಪಿ ಅನ್ನೋ ಕಾಯಿಲೆ ತಗುಲಿದ್ದು ಮಗುವಿಗೆ ಕಂದಮ್ಮನ ಹೆತ್ತವರು ಈಗ ಕಣ್ಣೀರಿಡ್ತಿದ್ದಾರೆ. ಅಮೆರಿಕಾದ ಮೆಡಿಸಿನ್ ತರಿಸೋದಕ್ಕೆ ಕಾಸಿಲ್ಲದೆ ಹೆಣಗಾಡ್ತಾ ಇದ್ದು ಸಹಾಯದ ಹಸ್ತ ಚಾಚಿದ್ದಾರೆ. ಚೆನ್ನಾಗಿದ್ದು ಮತ್ತ ಅದು ಖಾಲಿ ಈಗ ಮತ್ತಪ್ಪ ಅದನ್ನ ಹೇಳಕತ್ತಾರ್ರಿ. ಅದು ಅಮೆರಿಕಾದಾಗಿದ್ದ ಅದೇ ನೆದರ್ಲ್ಯಾಂಡ್ ಅಂತ ಹೇಳಿದಾರ್ರಿ. ಅದ ಅಲ್ಲಿದ್ದ ಬರ್ಬೇಕಂತ್ರಿ. ಅದ 16 ಕೋಟಿ ರೂಪಾಯಿ ಅಂತ್ರಿ. ಅದಕ್ಕ 16 ಕೋಟಿ ರೂಪಾಯಿ ಎಲ್ಲಿಂದ ತರ್ಬೇಕ್ರಿ? ನಾವು ಬಾಳ್ ಬಡವ್ರದೀರಿ. ಈಗ ಅಲ್ಲೇ ಒಂದ್ ಮಗು ಕಳ್ಕೊಂಡ್ಬಿಟ್ಟಿವ್ರಿ ನಾವು. ನಮ್ಮ ಒಬ್ಬರಿ ನಾವ್ 5 ಜನ ಹೆಣ್ಮಕ್ಳ. ನನಗೂ 2 ಗಂಡ್ ಮಕ್ಳಾಗಿ ಅಂತ ನಮ್ಮ ಬಾಳ ಕಷ್ಟ ಪಡಕತ್ತಲ್ರಿ. ಈಗ ನನಗೆ 2 ಗಂಡ್ ಮಕ್ಳ ಕೊಟ್ಟನ್ರಿ ದೇವ್ರ. 2ರಾಗ ಒಂದಲ್ಲೇ ಕಳ್ಕೊಂಡಿ. ಇದೊಂದು ರಾಜ್ಯ ರಾಜಧಾನಿಯಲ್ಲಿ ಉಗ್ರ ದಾಳಿ ನಡೀತಾ ಇತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಎನ್ಐಎ ಬಲೆಗೆ ಬಿದ್ದಿರೋ ಶಂಕಿತನ ಹಿಸ್ಟರಿ ಭಯ ಹುಟ್ಟಿಸ್ತಾ ಇದೆ. ರೆಡಿ ಫಾರ್ ಆಕ್ಷನ್ ಅಂತ ರೆಡಿಯಾಗಿದ್ದವನನ್ನ ಎನ್ಐಎ ಕೆಡುವಿದೆ. ಸಮಯಕ್ಕೆ ತಕ್ಕಂತೆ ಹೆಸರು ಬದಲಿಸಿಕೊಳ್ತಾ ಇದ್ದ ಈತ ಸಿರಿಯಾ, ಅಫ್ಘಾನಿಸ್ತಾನಕ್ಕೆ ಹೋಗಲು ರೆಡಿಯಾಗಿದ್ದಂತೆ. ಈತನ ಮೇಲೆ 3 ತಿಂಗಳಿನಿಂದ ಕಣ್ಣಿಟ್ಟಿದ್ದ ಎನ್ಐಎ ಲಾಕ್ ಮಾಡಿದೆ. ಐಸಿಸ್ಗೆ ಯುವಕರ ಸೇರ್ಪಡೆ ಮಾಡೋದಕ್ಕೆ ಮನೆಯಲ್ಲೇ ಕೂತು ರಣತಂತ್ರ ರೂಪಿಸ್ತಾ ಇದ್ದ. ಯಾವಾಗಲೂ ಸೀಕ್ರೆಟ್ ಆನ್ಲೈನ್ ಜಾಲದಲ್ಲೇ ಆಕ್ಟಿವ್ ಆಗಿರ್ತಾ ಇದ್ದ ಈತ ಐಸಿಸ್ ಸಂಬಂಧಿತ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಸಾಧಿಸಿದ್ದಂತೆ. ಬೆಂಗಳೂರಲ್ಲಿ ರೌಡಿಗಳ ಹಾವಳಿ ಮಿತಿ ಮೀರ್ತಿದ್ದು ಹಾಡ ಹಗಲೇ ರಕ್ತದ ಕೋಡಿ ಹರಿಸುತ್ತಿದ್ದಾರೆ.
ಜುಲೈ 28ರಂದು ಬಾಣಸವಾಡಿ ಠಾಣೆ ಬಳಿ ನಡೆದಿದ್ದ ಕೊಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಎದೆ ಜಲ್ಲೆನಿಸುವಂತಿದೆ. ಹರೀಶ್ ಅಲಿಯಾಸ್ ಮಿಠಾಯಿಯನ್ನ ನಡು ರಸ್ತೆಯಲ್ಲೇ ಸುತ್ತುವರೆದಿದ್ದ ಹಂತಕರು 31 ಬಾರಿ ಕೊಚ್ಚಿ ಕೊಲೆ ಮಾಡಿದ್ರು. ಪ್ರಕರಣದ ತನಿಖೆಗಿಳಿದಿದ್ದ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಾರಿವಾಳ ಹಿಡಿಯುವ ಹುಚ್ಚು ಯುವಕನೊಬ್ಬನ ಪ್ರಾಣವನ್ನೇ ತೆಗೆದಿದೆ. ಬೆಂಗಳೂರಿನ ಸಂಜಯ್ ನಗರದ ಭೋಪಸಂದ್ರದ ಬಳಿ ಪಾರಿವಾಳ ಹಿಡಿಯಲು ಹೋಗಿ ಯುವಕ ಹೆಣವಾಗಿದ್ದಾನೆ. ಪಾರಿವಾಳ ಹಿಡಿಯಲೆಂದೇ 4 ಅಂತಸ್ತಿನ ಕಟ್ಟಡವೇರಿದ್ದ ಫಾರೂಕ್ ಆಯತಪ್ಪಿ ಬಿದ್ದಿದ್ದಾನೆ. ಬಿದ್ದ ರಭಸಕ್ಕೆ ತಲೆಗೆ ತೀವ್ರ ಗಾಯವಾಗಿದ್ದರಿಂದ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಆಫ್ರಿಕಾ ಪ್ರಜೆಗಳು ಪುಂಡಾಟ ನಡೆಸಿದ್ದ ವೇಳೆ ಪೊಲೀಸರು ನಡೆಸಿದ್ದ ಲಾಠಿ ಚಾರ್ಜ್ಗೆ ಕಾಂಗೋದಲ್ಲಿ ಪ್ರತೀಕಾರ ತೀರಿಸಿಕೊಳ್ತಾ ಇದ್ದಾರೆ. ಕಾಂಗೋದಲ್ಲಿ ಭಾರತೀಯರ ಮನೆ ಅಂಗಡಿ ಮೇಲೆ ದಾಳಿ ಮಾಡ್ತಿದ್ದಾರೆ. ಭಾರತದಲ್ಲಿ ನಮ್ಮವರನ್ನ ಹೊಡಿತಿದ್ದಾರೆ ಅಂತ ಅಟ್ಯಾಕ್ ಮಾಡ್ತಿದ್ದಾರಂತೆ. ಹೀಗಾಗಿ ಕಾಂಗೋದಲ್ಲಿರೋ ಭಾರತೀಯರಿಗೆ ಧೈರ್ಯ ತುಂಬಲು ಇಲ್ಲಿನ ಪೊಲೀಸರು ಕಸರತ್ತು ಮಾಡ್ತಿದ್ದಾರೆ. ಬೆಂಗಳೂರಿನ ಆಫ್ರಿಕಾ ನಿವಾಸಿಗಳ ಸಭೆ ನಡೆಸಿದ್ದು ತಾಯ್ನಾಡಿಗೆ ಕಾಂಗೋ ಪ್ರಜೆಗಳಿಂದ ಕರೆ ಮಾಡಿಸುವ ಯತ್ನ ಮಾಡಿದ್ದಾರೆ. ನಾವಿಲ್ಲಿ ಸೇಫ್ ಆಗಿದ್ದೇವೆ, ನಮ್ಮ ಮೇಲೆ ಅಟ್ಯಾಕ್ ಆಗಿಲ್ಲ ಅಂತ ಸಂದೇಶ ರವಾನೆಗೆ ಮುಂದಾಗಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಂಡ್ಯದಲ್ಲಿ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆಗೆ ಕೊನೆಗೂ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಜಕ್ಕನಹಳ್ಳಿ, ಆಲಗೋಡು, ಗಣಂಗೂರು, ಹಂಗ್ರಹಳ್ಳಿ, ಗೌಡಹಳ್ಳಿ, ಮುಂಡಗದೊರೆ, ನೀಲನಕೊಪ್ಪಲು ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಅಕ್ರಮ ಕ್ರಷರ್ಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 10 ಖಾಸಗಿ ಪ್ರಕರಣ ದಾಖಲಿಸಿದ್ದು ಅನುಮತಿ ಪಡೆಯದೆ ಅನಧಿಕೃತ ಕ್ರಷರ್ ಸ್ಥಾಪಿಸಿದ್ದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಅಪ್ಪಳಿಸ್ತಾ ಇರೋ ಪ್ರವಾಹಕ್ಕೆ ರೈತರ ಬದುಕು ಛಿದ್ರವಾಗಿದೆ. ಕಳೆದ ವರ್ಷ ಸಂಭವಿಸಿದ ಬೆಳೆ ಹಾನಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಸಂತ್ರಸ್ತರ ಸಂಕಷ್ಟಕ್ಕೆ ಕೈಜೋಡಿಸಿದ ಸರ್ಕಾರ ಹಣ ಬಿಡುಗಡೆ ಮಾಡಿತ್ತು. ಆದರೆ ಜಿಲ್ಲಾಡಳಿತ ಮಾತ್ರ ಇನ್ನೂ ನೊಂದವರಿಗೆ ಹಣ ತಲುಪಿಸೋ ಕೆಲಸ ಮಾಡಿಲ್ಲ. ಶಹಾಪುರದ ಕೊಳ್ಳೂರಿನ 35 ರೈತರಿಗೆ ಪರಿಹಾರದ ಹಣ ಸಿಗದೆ ಪರದಾಡ್ತಿದ್ದಾರೆ. ತಾಂತ್ರಿಕ ಕಾರಣದ ನೆಪವೊಡ್ಡಿ 35 ರೈತರಿಗೆ ಪರಿಹಾರ ನೀಡೋದಕ್ಕೆ ವಿಳಂಬ ಮಾಡ್ತಿದ್ದಾರಂತೆ. ಈ ಬಾರಿಯೂ ಪ್ರವಾಹ ಸಂಭವಿಸಿರೋದ್ರಿಂದ ಬೆಳೆದ ಬೆಳೆಯೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ. ಕಳೆದ ವರ್ಷದ ಪರಿಹಾರವೂ ಸಿಕ್ಕಿಲ್ಲ. ಹೀಗಾಗಿ ಜೀವನ ನಡೆಸೋದು ಹೇಗೆ ಅಂತ ಕಣ್ಣೀರಿಡ್ತಿದ್ದಾರೆ. ವಿದ್ಯುತ್ ಪೂರೈಕೆಗೆ ಖಾಸಗೀಕರಣ ಮಾಡ್ತಾ ಇರೋದಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ತುಮಕೂರಿನ ಡಿಸಿ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಕೂಡಲೇ ವಿದ್ಯುತ್ ಖಾಸಗೀಕರಣ ನಿರ್ಧಾರ ಕೈಬಿಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಾಮರಾಜನಗರದಲ್ಲೂ ಸಹ ರೈತ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿವೆ. ಬಾಗಲಕೋಟೆ ತಾಲೂಕಿನ ಮುಚಕಂಡಿ ಗ್ರಾಮದ ಬಾಲಕಿ ಗಂಗಮ್ಮ ಹುಡೇದ್ ಅನ್ನೋ ಪ್ರತಿಭಾನ್ವಿತ ವಿದ್ಯಾರ್ಥಿ ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅನಾರೋಗ್ಯದ ನಡುವೆಯೂ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ಪಡೆದು ಸಾಧನೆ ಮಾಡಿದ್ದಾಳೆ. ಇದನ್ನು ತಿಳಿದು ಬಾಲಕಿಯ ಮನೆಗೆ ಭೇಟಿ ನೀಡಿದ ಶಾಸಕ ವೀರಣ್ಣ ಚರಂತಿಮಠ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕೊಡಿಸುವ ಭರವಸೆ ಕೊಟ್ಟರು. ಅಲ್ಲದೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದಿದ್ದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ರಾಯಚೂರಿನ ವೃದ್ಧ ದಂಪತಿಗೆ ಕೊನೆಗೂ ಸೂರಿನ ಜೊತೆಗೆ ವಿದ್ಯುತ್ ಸಂಪರ್ಕ ಸಿಗೋ ಭರವಸೆ ಸಿಕ್ಕಿದೆ. ಬಡ ವೃದ್ಧರ ಗೋಳಾಟದ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ವೃದ್ಧರ ಸಹಾಯಕ್ಕೆ ನಿಂತಿದ್ದಾರೆ. ವೃದ್ಧಾಪ್ಯ ವೇತನ ಹಾಗೂ ದವಸ ಧಾನ್ಯವನ್ನು ತಹಸೀಲ್ದಾರ್ ಕೊಡಿಸಿದ್ದು ವಾಯ್ಸ್ ಆಫ್ ಪೀಪಲ್ ತಂಡ ಮನೆ ಕಟ್ಟಿಕೊಡಲು ಮುಂದಾಗಿದೆ. ಈ ಟಿಬಿಯಲ್ಲಿ ನೋಡಿದ ತಕ್ಷಣ ನಮಗೆ ಜಿಲ್ಲೆ ವಿಕಲಚನ ಅಧಿಕಾರಿಗಳು ನಮಗೆ ಫೋನ್ ಮಾಡಿದಾಗ ಅದನ್ನು ಹೋಗಿ ಪರಿಶೀಲನೆ ಮಾಡು ಅಂತ ಹೇಳಿದರು. ಜೊತೆಗೆ ನಾವು ಸಿಡಿ ಆಫೀಸ್ಗೆ ಫೋನ್ ಮಾಡಿದ್ವಿ ತುರುವಳ್ಳಿ ಅಶೋಕ್ ಸರ್ ಅವ್ರಿಗೂ ಹೇಳಿದರು, ಇಲ್ಲ ಸುಬ್ರಜರ್ ಸರ್ ಕಳಿಸ್ತೀವಿ ಮೇಡಮ್ನವ್ರು ಅಂತ ಹೇಳಿದ್ರು ಸರ್. ಅದಕ್ಕೆ ಬಂದು ನೋಡಿದಾಗ ನಮಗೆ ಭಾಳ ಇಲ್ಲಿರೋಂಥ ಅವ್ರು ನೋಡಿದಾಗ ದುಃಖ ಅನಿಸ್ತಿ. ಹಂಗಾಗಿ ಇವರು ಅಂತ ಕರೆಂಟ್ ವ್ಯವಸ್ಥೆ ಇಲ್ಲ, ಸರಿ ನೀರಿಂದಿಲ್ಲ, ಮತ್ತು ಸರಿ ಅಂತ ನಮ್ಮ ಸಿಡಿ ಪಿ ಅವ್ರು ಕೂಡ ಹೇಳಿದರು. ಅವ್ರಿಗೆ ನಾವು ಸಹಾಯ ಏನು ಮಾಡ್ತೀವಿ ಅಂದ್ರೆ ಕಾಳದ ಪಾಳದ ನಾವು ಸ್ವಲ್ಪ ಅನುಕೂಲ ಮಾಡ್ತೀವಿ ಆಮೇಲೆ ಕಿಲಿಂದ. ನಾವು ಬಂದು ಇಲ್ಲಿ ಕೇಳಿದಾಗ ಅವ್ರು ಪಿಂಚಣಿ ಏನಾಯ್ತು ಅಂದ್ರೆ ಇನ್ನು 8 ತಿಂಗಳು ನಿಂತೈತಿ ಅಂತ ಹೇಳಿದ್ರು ಸರ್. ಹಂಗೆ ಅದು ಕೂಡ ನಾವು ತಹಸೀಲ್ದಾರಿಗೆ ಫೋನ್ ಮಾಡಿ ಹೇಳಿದ್ವಿ, ಶೇಡ್ರ್ 8 ತಿಂಗಳು ಹಾಕ್ರಿ ಸರ್, ಅದು ಕಷ್ಟಪಡೋದು ಇದೈತೆ. ಇನ್ನುಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಪ್ರಧಾನಿ ಮೋದಿ ಅವರ ಕನಸಿನ ಉಜ್ವಲ ಯೋಜನೆ 2.0ಗೆ ಚಾಲನೆ ನೀಡಿದ್ದಾರೆ. ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಉಜ್ವಲ ಯೋಜನೆಗೆ ಚಾಲನೆ ನೀಡಿದರು. 2ನೇ ಹಂತದಲ್ಲಿ ದೇಶದ 148 ಜಿಲ್ಲೆಗಳಲ್ಲಿ ಉಜ್ವಲ ಯೋಜನೆ ಜಾರಿಗೊಂಡಿದೆ. 2016ರಲ್ಲಿ ಜಾರಿಯಾಗಿದ್ದ ಮೊದಲ ಹಂತದಲ್ಲಿ 8 ಕೋಟಿ ಫಲಾನುಭವಿಗಳಿಗೆ ಉಚಿತ ಸಿಲಿಂಡರ್ ವಿತರಿಸಲಾಗಿತ್ತು. ಈ ವರ್ಷದಲ್ಲಿ 1 ಕೋಟಿ ಹೊಸ ಎಲ್ಪಿಜಿ ಕನೆಕ್ಷನ್ ನೀಡುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ.
ಇನ್ನು ಕರ್ನಾಟಕದ ಕೊಪ್ಪಳ ಜಿಲ್ಲೆಗೂ ಉಜ್ವಲ ಯೋಜನೆ ಲಾಭ ಸಿಕ್ಕಿದೆ. ಕೊಪ್ಪಳದ 40,000 ಕುಟುಂಬಗಳಿಗೆ ಯೋಜನೆ ಲಾಭ ಸಿಗ್ತಾ ಇದೆ. ಇಂದು ಸಾಂಕೇತಿಕವಾಗಿ 10 ಮಂದಿಗೆ ಗ್ಯಾಸ್ ಮತ್ತು ಸ್ಟವ್ ವಿತರಿಸಲಾಗಿದೆ. ದೇಶದೆಲ್ಲೆಡೆ ಸ್ವಾತಂತ್ರ್ಯ ಬಂದ 75ನೇ ವರ್ಷದ ಅಮೃತ ಮಹೋತ್ಸವ ಹೊಸದಲ್ಲಿದ್ದಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ್ದ ರಾಷ್ಟ್ರಧ್ವಜ ಮ್ಯೂಸಿಯಂ, ಖಾದಿ ಎಂಪೋರಿಯಂಗೆ ಮಾತ್ರ ಗ್ರಹಣ ಹಿಡಿದಿದೆ. 2015ರಲ್ಲಿ ರೂಪಿತಗೊಂಡ ಯೋಜನೆ ನೆನೆಗುದಿಗೆ ಬಿದ್ದಿದೆ. ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಮಂಜೂರು ಮಾಡಿ ಹಸಿರು ನಿಶಾನೆ ತೋರಿಸಿತ್ತು. ಇಡೀ ದೇಶಕ್ಕೆ ರಾಷ್ಟ್ರಧ್ವಜ ಸಿದ್ಧಪಡಿಸಿ ಪೂರೈಸೋ ಹೆಗ್ಗಳಿಕೆ ಹುಬ್ಬಳ್ಳಿಯದ್ದಾಗಿದ್ರೂ ಇಲ್ಲೊಂದು ಮ್ಯೂಸಿಯಂ ಸ್ಥಾಪಿಸಲಾಗಿಲ್ಲ. ಹುಬ್ಬಳ್ಳಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆಯಿಂದ ತ್ರಿವರ್ಣ ಧ್ವಜ ತಯಾರಿಕೆ ನಡೆದಿದೆ. ಸದ್ಯ ಎಲ್ಲಾ ಕೆಲಸಗಳು ನೆನೆಗುದಿಗೆ ಬಿದ್ದಿವೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಯಿ ಮಗ ಇಬ್ಬರು ಪಾಸ್ ಆಗಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಸಿಎನ್ ತೀರ್ಥ ಹಾಗೂ ಅವರ ಮಗ ಬಿಆರ್ ಹೇಮಂತ್ ಉತ್ತೀರ್ಣರಾಗಿದ್ದಾರೆ. 8ನೇ ತರಗತಿ ಓದ್ತಾ ಇರುವಾಗಲೇ ತೀರ್ಥ ಅರ್ಧಕ್ಕೆ ಶಾಲೆ ಬಿಟ್ಟಿದ್ರು. ಇದೀಗ ಮತ್ತೆ ಓದಬೇಕು ಅನ್ನೋ ಆಸೆ ಹುಟ್ಟಿದ್ರಿಂದ ಬಾಳ್ಳುಪೇಟೆಯ ರಂಗನಾಥ ಪ್ರೌಢಶಾಲೆಯಲ್ಲಿ ಪರೀಕ್ಷೆಯನ್ನ ಬರೆದಿದ್ರು. ಒಳಲಹಳ್ಳಿ ಗ್ರಾಮದ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದ ಬಿಆರ್ ಹೇಮಂತ್ 562 ಅಂಕ ಪಡೆದಿದ್ರೆ 235 ಅಂಕ ಪಡೆದು ತಾಯಿ ತೀರ್ಥ ಪಾಸ್ ಆಗಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಆನೆಗಳ ಕಾಟ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಇಬ್ಬಡಿ, ಶಾಂತಪುರ, ಕೊಣ್ಣೂರು, ಸುಳ್ಳಕ್ಕಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮೇಲಿಂದ ಮೇಲೆ ಆನೆಗಳ ಹಿಂಡು ಲಗ್ಗೆ ಇಡ್ತಾ ಇವೆ. ಕಾಫಿ ತೋಟದಲ್ಲಿ 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಗದ್ದೆ ನಾಟಿ ಆರಂಭಿಸಿರುವ ರೈತರಿಗೆ ಇದೀಗ ಆತಂಕ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹಾಸನ ಭಾಗದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ. ಇನ್ನು ರೈತರು ಕೂಡ ಆನೆಗಳ ಉಪಟಳದಿಂದ ರೋಸಿ ಹೋಗಿದ್ದಾರೆ. ಸಕಲೇಶಪುರ ಭಾಗದ ಹಲವು ಗ್ರಾಮಗಳಲ್ಲಿ ಆನೆಗಳ ಕಾಟ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಬ್ಬಡಿ, ಶಾಂತಪುರ, ಕೊಣ್ಣೂರು, ಸುಳ್ಳಕ್ಕಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಆನೆಗಳ ಹಿಂಡು ಮೇಲಿಂದ ಮೇಲೆ ಲಗ್ಗೆ ಇಡ್ತಾ ಇವೆ. ಕಾಫಿ ತೋಟದಲ್ಲಿ 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಗದ್ದೆ ನಾಟಿ ಆರಂಭಿಸಿರುವ ರೈತರಿಗೆ ಇದೀಗ ಆತಂಕ ಶುರುವಾಗಿದೆ. ಪಂಜಾಬ್ನ ಜಲಂಧರ್ನಲ್ಲಿ ಪ್ಲಾಸ್ಟಿಕ್ ಪೈಪ್ ತಯಾರಿಕಾ ಕೇಂದ್ರದಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಜಲಂಧರ್ನ ಗ್ಲೋಬ್ ಕಾಲೋನಿಯಲ್ಲಿರೋ ಪ್ಲಾಸ್ಟಿಕ್ ಫ್ಯಾಕ್ಟರಿ ಧಗ ಧಗ ಅಂತ ಹೊತ್ತಿ ಉರಿದಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿಸಿ ನಾನು ಸ್ಟುಡಿಯೋದಿಂದ ಆಚೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ನನ್ನ ಮಾಸ್ಕ್ ಅನ್ನು ಮತ್ತೆ ಹಾಕೊಳ್ತಿದ್ದೀನಿ. ಅದರ ಜೊತೆಗೆ ಸರ್ಕಾರದ ಎಲ್ಲಾ ಮಾರ್ಗಸೂಚಿಗಳನ್ನು ಪಾಲಿಸ್ತೀನಿ. ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.